ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೋಡೋದಾದರೆ ಶಕ್ತಿಗೆ ಸಂಬಂಧಪಟ್ಟಂಥ MCQsಗಳ ಜೊತೆಗೆ ಅದರ ಒಂದು ಎಕ್ಸ್ಪ್ಲನೇಷನ್ ಸಹ ನೋಡ್ತಾ ಹೋಗೋಣ. ಈ ರೀತಿ ಇದೆ: ಕೆಲಸ ಮಾಡುವ ಸಾಮರ್ಥ್ಯವೇ ಡ್ಯಾಶ್ ಅಂತ ಹೇಳಿದರೆ, ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ? ಬಲ ಅಂತ ಕರೀತಾರ, ಶಕ್ತಿ ಅಂತ ಕರೀತಾರ, ಜೌಲ್ ಅಂತ ಕರೀತಾರ, ಸಮಯ ಅಂತ ಕರೀತಾರ? ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಆಪ್ಷನ್ 2 ಶಕ್ತಿ. ಸ್ನೇಹಿತರೆ, ಶಕ್ತಿ ಅಂದರೆ ಕೆಲಸ ಮಾಡುವ ಒಂದು ಸಾಮರ್ಥ್ಯ. ಸೊ ಕೆಲಸ ಆಗಬೇಕಂದ್ರೆ ಅಲ್ಲಿ ಡೆಫಿನೆಟಾಗಿ ಶಕ್ತಿ ಇರಲೇಬೇಕು. ಶಕ್ತಿ ಇಲ್ಲದೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕೆಲಸ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್, ಶಕ್ತಿಯಲ್ಲಿ ವಿಧಗಳನ್ನು ನೋಡ್ತಾ ಹೋದರೆ ಯಾಂತ್ರಿಕ ಶಕ್ತಿ ಬರುತ್ತೆ, ಸ್ನಾಯು ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ, ಜಲಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ರಾಸಾಯನಿಕ ಶಕ್ತಿ, ಈ ರೀತಿ ಇನ್ನು ಇತ್ಯಾದಿ ಹಲವಾರು ಎಕ್ಸೆಟ್ರಾ ಅಂತ ಹೇಳ್ಬಹುದು. ಸೊ ತುಂಬ ಒಂದು ಶಕ್ತಿಯ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಯಾಂತ್ರಿಕ ಶಕ್ತಿಯಲ್ಲಿ 2 ರೀತಿಯಲ್ಲಿ ನೋಡ್ತೀವಿ. ಒಂದು ಪ್ರಚಂಡ ಶಕ್ತಿ, ಇನ್ನೊಂದು ಚಲನಾ ಶಕ್ತಿ. ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಪ್ರಚಂಡ ಶಕ್ತಿ ಆ್ಯಂಡ್ ಚಲನ ಶಕ್ತಿ. ಪ್ರಚಂಡ ಶಕ್ತಿ ಅಂದರೆ ಏನು? ಒಂದು ವಸ್ತು ತನ್ನ ಸ್ಥಾನದಿಂದ ಮತ್ತು ಆಕಾರದಿಂದ ಪಡೆಯುವಂಥ ಒಂದು ಶಕ್ತಿಯನ್ನು ನಾವು ಪ್ರಚಂಡ ಶಕ್ತಿ ಅಂತ ಕರಿತೀವಿ. ಇಟ್ ಮೀನ್ಸ್ ಇಲ್ಲಿ ಚಲನೆ ಆಗೋದಿಲ್ಲ, ಬಟ್ ತಾನು ಇರ್ತಕ್ಕಂಥ ಒಂದು ಸ್ಥಾನ ಏನಿತ್ತೋ, ಜಾಗ, ಪ್ಲೇಸ್ ಏನಿತ್ತೋ, ಅದೇ ಒಂದು ಪ್ಲೇಸಲ್ಲಿ ಆ ಒಂದು ವಸ್ತುವಿನ ಒಂದು ಆಕಾರ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಅಲ್ಲೇ ಒಂದು ಏನಾದರೂ ಒಂದು ಚಟುವಟಿಕೆ ನಡೀತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಅಲ್ಲಿ ಶಕ್ತಿಯು ಸಹ ಬೇಕು. ಆ ಒಂದು ಆಕಾರ ಚೇಂಜ್ ಆಗಬೇಕಂತ ಹೇಳಿದರೆ, ಆ್ಯಂಡ್ ನೆಕ್ಸ್ಟ್ ಅಲ್ಲೊಂದು ಶಕ್ತಿ ಪಡ್ಕೊಳ್ಬೇಕಂತ ಹೇಳಿದರೆ, ಸೊ ಏನಾಗುತ್ತೆ ಇಲ್ಲಿ ಪ್ರಚಂಡ ಶಕ್ತಿಲಿ ಮೂಮೆಂಟ್ ಅಂತಕ್ಕಂಥದ್ದು ಅಂದರೆ ಚಲಿಸ್ತಕ್ಕಂಥದ್ದು ಇರೋದಿಲ್ಲ. ಚಲಿಸ್ತಕ್ಕಂಥದ್ದು ಚಲನಶಕ್ತಿ ಬರುತ್ತೆ. ಪ್ರಚಂಡ ಶಕ್ತಿಯಿಂದ ಒಂದು ವಸ್ತು ತಾನು ಇರ್ತಕ್ಕಂಥ ಸ್ಥಾನದಿಂದ ಮತ್ತು ಆಕಾರದಿಂದ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಪ್ರಚಂಡ ಶಕ್ತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ಇಲ್ಲಿ ಬಿಲ್ಲು ಬಾಣ ಅಂತ ಬರುತ್ತೆ. ಬಿಲ್ಲು ಬಾಣವನ್ನು ದೂರದಲ್ಲಿ ಬಿಟ್ಟರೂ ಸಹ ಆ ಬಾಣ ಲೆಕ್ಕೋಕ್ಕಿಲ್ಲ. ಬಿಲ್ಲು ಅಂತಕ್ಕಂಥದ್ದು ಏನಿರುತ್ತೋ, ಈ ಬಿಲ್ಲುನಲ್ಲಿ ನಾವು ಈ ಒಂದು ಎಳೆದು ಬಿಡ್ತೀವಿ, ಹೌದಲ್ವಾ? ಸೊ ಎಳೆದು ಬಿಟ್ಟಂತಹ ದಾರ ಏನಾಗುತ್ತೆ, ಅದೇ ಒಂದು ಜಾಗದಲ್ಲಿ ಏನಾಗುತ್ತೆ, ಅದು ಎಕ್ಸ್ಪೆಂಡ್ ಆಗುತ್ತೆ, ಆಕಾರವನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ನಾವು ಪ್ರಚಂಡ ಶಕ್ತಿ ಅಂತ ಕರಿತೀವಿ. ಇದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದರೆ, ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚಂಡ ಶಕ್ತಿಯನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ P = mgh ಅಂತಕ್ಕಂಥದ್ದು. ಸೊ M ಮೀನ್ಸ್ ಮಾಸ್ ಅಂತ ಹೇಳ್ತೀವಿ, ದ್ರವ್ಯರಾಶಿ, ಆ್ಯಂಡ್ G ಬಂದು ಗ್ರಾವಿಟೇಷನಲ್ ಫೋರ್ಸ್ ಆಗಿರುತ್ತೆ, H ಬಂದು ಹೈಟ್, ಎತ್ತರ ಆಗಿರುತ್ತೆ. ಓಕೆ, P ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ = mgh ಅಂತಕ್ಕಂಥದ್ದು. ಇನ್ನು ಚಲನಶಕ್ತಿ, ಕೈನೆಟಿಕ್ ಎನರ್ಜಿ ಅಂದರೆ ಏನು ಅಂದರೆ, ಒಂದು ವಸ್ತು ತನ್ನ ಚಲನೆಯಿಂದ ಪಡೆಯುವಂಥ ಶಕ್ತಿಯನ್ನು ಚಲನಶಕ್ತಿ ಅಂತೀವಿ. ಅಂದರೆ ಇಲ್ಲಿ ಚಲಿಸ್ತಕ್ಕಂಥದ್ದಾಗಿರುತ್ತೆ. ಈಗ ಕಾರು ಹೋಗ್ತಕ್ಕಂಥದ್ದಾಗಿರ್ಬೋದು, ಒಬ್ಬ ವ್ಯಕ್ತಿ ಚಲಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಬಸ್ ಹೋಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಆ್ಯಪಲ್ ಮೇಲಿಂದ ಕೆಳಗಡೆ ಬೀಳ್ತಕ್ಕಂಥದ್ದಾಗಿರ್ಬೋದು, ಒಂದು ವಸ್ತು ಮೇಲಿಂದ ಕೆಳಗಡೆ ಬೀಳ್ತಕ್ಕಂಥದ್ದಾಗಿರ್ಬೋದು. ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ, ಒಂದು ವಸ್ತು ಚಲಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಆ ಒಂದು ವಸ್ತು ಚಲಿಸಬೇಕಾದ್ರೆ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಿರುತ್ತೋ ಅದನ್ನು ನಾವು ಚಲನಶಕ್ತಿ ಅಂತ ಕರಿತೀವಿ ಸ್ನೇಹಿತರೆ. ಸೊ ಒಂದು ವಸ್ತುವಿನಲ್ಲಿ ಉಂಟಾದ ಚಲನಶಕ್ತಿಯನ್ನು ಕಂಡಿಡ್ತಕ್ಕಂಥ ಒಂದು ಸೂತ್ರ ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ = mv² ಅಂತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಅಷ್ಟೇ, M ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ತೀವಿ, ದ್ರವ್ಯರಾಶಿ, ಆ್ಯಂಡ್ V ಅಂತ ಹೇಳಿದ್ರೆ ವೇಗ, ಸ್ಪೀಡ್ ಅಂತ ಹೇಳ್ತೀವಿ, ವೆಲಾಸಿಟಿ. ಓಕೆ, ಸೊ ವೇಗ, ವೆಲಾಸಿಟಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ, ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ರೆ ವ್ಯಾಟ್, ಮೀಟರ್ ಸೆಕೆಂಡ್, ಜೌಲ್ ಅಂತಕ್ಕಂಥದ್ದು. ಶಕ್ತಿ ಪ್ಲಸ್ ಕೆಲಸ ಎರಡರ ಒಂದು ಏಕಮಾನ ಒಂದೇ ಆಗಿರುತ್ತೆ ಸ್ನೇಹಿತರೆ. ಅದು ಯಾವುದಂತ ಹೇಳಿದರೆ ಆಪ್ಷನ್ 4 ಜೌಲ್ ಅಂತಕ್ಕಂಥದ್ದು. ಶಕ್ತಿ ಪ್ಲಸ್ ಕೆಲಸದ ಏಕಮಾನ ಯಾವುದು ಅಂತ ಕೇಳಿದ್ರು ಜೌಲೇ ಬರುತ್ತೆ. ಶಕ್ತಿಯ ಏಕಮಾನ ಯಾವುದು ಅಂತ ಕೇಳಿದ್ರು ಸಹ ಈ ಒಂದು ಜೌಲ್ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚಂಡ ಶಕ್ತಿಯನ್ನು ಅಳೆಯಲು ಬಳಸುವಂಥ ಸೂತ್ರ ಯಾವುದು ಅಂತ ಕೇಳಿದರೆ ಪ್ರಚಂಡ ಶಕ್ತಿ, ಇಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇದರ ಒಂದು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಹಾಲ್ ನೋಡಿದಾಗೆ mgh, ಮಾಸ್ ಗ್ರಾವಿಟೇಷನ್ ಫೋರ್ಸ್ ಇಂಟು ಹೈಟ್ ಅಂತಕ್ಕಂಥದ್ದು. ಆಪ್ಷನ್ E. ನೆಕ್ಸ್ಟ್, ಒಂದು ವಸ್ತುವಿನಲ್ಲಿ ಉಂಟಾದ ಚಲನಶಕ್ತಿಯನ್ನು ಅಳೆಯಲು ಬಳಸುವ ಸೂತ್ರ ಯಾವುದು ಅಂತ ಹೇಳಿದ್ರೆ mv². ಸೊ mv² ಅಂತಕ್ಕಂಥದ್ದು ಇದಾಗಿರುತ್ತೆ. ಆಪ್ಷನ್ 2. ಸೊ ಇದು ಬಂದು ಕೈನೆಟಿಕ್ ಎನರ್ಜಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಒಂದು ಕಾಯದ ಮೇಲೆ ಮಾಡಿದ ಕೆಲಸವು
ಬಲದ ಪರಿಮಾಣ ಮತ್ತು ಹಾಕಿದ ಬಲದ ನೇರದಲ್ಲಿ ಆ ಕಾಯವು ಚಲಿಸಿದ ದೂರಗಳ ಗುಣಲಬ್ಧವಾಗುತ್ತೆ. ಅಂದರೆ ಒಂದು ಜೌಲ್ ಅಂತ ಏನು ಹೇಳ್ತೀವೋ, ಜೌಲ್ ಅಂತಕ್ಕಂಥದ್ದು ಈ ಒಂದು ಶಕ್ತಿ ಮತ್ತು ಕೆಲಸದ ಒಂದು ಏಕಮನ ಅಂತ ಹೇಳಿದ್ವಲ್ವಾ. ಸೊ ಅದರ ಒಂದು ಡೆಫಿನೇಷನ್ ನಾವು ತಗೊಳ್ತಾ ಹೋದರೆ, ಒಂದು ಕಾಯದ ಮೇಲೆ ಮಾಡಿದ ಕೆಲಸವು ಬಲದ ಒಂದು ಪರಿಮಾಣ ಅಂತ ಹೇಳಿದ್ರೆ ಅದು ನ್ಯೂಟನ್ ಆಗಿರುತ್ತೆ. ಬಲದ ಏಕಮನ ನ್ಯೂಟನ್ ಮತ್ತು ಹಾಕಿದ ಬಲದ ನೇರದಲ್ಲಿ ಚಲಿಸಿದ ದೂರವನ್ನು ನಾವು ಹೇಳ್ತೀವಿ ಮೀಟರಿಂದ ಹೇಳ್ತೀವಿ. ಓಕೆ, ಸೊ ಬಲದ ಪರಿಮಾಣ ಮತ್ತು ಅದರ ಮೇಲೆ ಹಾಕಿದ ಬಲದ ನೇರದಲ್ಲಿ ಆ ಕಾಯವು ಚಲಿಸಿದ ದೂರಗಳ ಗುಣಲಬ್ಧವನ್ನು ನಾವೇನಂತ ಹೇಳ್ಬೋದು, ಕೆಲಸ ಅಥವಾ ಶಕ್ತಿ ಅಂತ ಹೇಳಬಹುದಾಗಿರುತ್ತೆ. ಸೊ ಇಲ್ಲಿ ಒಂದು ಜೌಲ್ ಈಕ್ವಲ್ಸ್ ಒಂದು ನ್ಯೂಟನ್ ಇಂಟು ಒಂದು ಮೀಟರ್. ನ್ಯೂಟನ್ ಬಂದು ಬಲದ ಪರಿಮಾಣ ಆಗಿರುತ್ತೆ, ಮೀಟರ್ ಬಂದು ಚಲಿಸಿದ ದೂರದ ಒಂದು ಆಡಿತಕ್ಕಂಥ ಒಂದು ಮಾನ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟು ಕಾಯದ ಸ್ಥಾನಪಲ್ಲಟವು ಶೂನ್ಯವಾಗಿದ್ದರೆ ಆ ಕಾಯದ ಮೇಲೆ ಮಾಡಿದ ಕೆಲಸವೂ ಸಹ ಶೂನ್ಯವಾಗಿರುತ್ತದೆ. ಸ್ಥಾನಪಲ್ಲಟ ಶೂನ್ಯ ಅಂತ ಹೇಳಿದ್ರೆ ಕೆಲಸನೇ ನಡೆದಿಲ್ಲ ಅಂತಕ್ಕಂಥದ್ದು. ಒಂದು ಚಲನೆ ಇರಬೇಕು, ಇಲ್ಲ ಒಂದು ಸ್ಥಾನಪಲ್ಲಟ ಆಗಿರಬೇಕು. ಸೊ ಸ್ಥಾನಪಲ್ಲಟ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಒಂದು ಕಾಯದ ಕೆಲಸವು ಮಾಡುವ ಸಾಮರ್ಥ್ಯವನ್ನು ಹೊಂದಿದರೆ ಅದು ಶಕ್ತಿಯನ್ನು ಪಡೆದಿರುತ್ತದೆ. ಇಟ್ ಮೀನ್ಸ್ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಶಕ್ತಿಯ ಏಕಮನ ಮತ್ತು ಕೆಲಸದ ಏಕಮನ ಸೇಮ್, ಅದ್ಯಾವುದು ಅಂತ ಹೇಳಿದ್ರೆ ಜೌಲ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಚಲಿಸುತ್ತಿರುವ ಒಂದು ಕಾಯವು ಚಲನಶಕ್ತಿಯನ್ನು ಪಡೆಯುತ್ತದೆ. ಎಂ ರಾಶಿಯುಳ್ಳ ಮತ್ತು ಒಂದು ಕಾಯವು ವಿ ವೇಗದೊಂದಿಗೆ ಚಲಿಸುತ್ತಿದ್ದರೆ ಅದರ ಚಲನಶಕ್ತಿ ಆಫ್ ಎಂ ವಿ ಸ್ಕ್ವೇರ್ ಆಗಿರುತ್ತದೆ. ವಿ ಮೀನ್ಸ್ ವೇಗ ಅಥವಾ ವೆಲಾಸಿಟಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒಂದು ಬದಲಾದ ಸ್ಥಾನ ಅಥವಾ ಆಕಾರದಿಂದ ಒಂದು ವಸ್ತು ಪಡೆದುಕೊಳ್ಳುವ ಶಕ್ತಿಗೆ, ಅಂದರೆ ಇಲ್ಲಿ ಮೂಮೆಂಟ್ ಇರೋದಿಲ್ಲ ಅಥವಾ ಚಲನೆ ಇರೋದಿಲ್ಲ. ಬದಲಾದ ಸ್ಥಾನ ಅಥವಾ ಆಕಾರದಿಂದ ಒಂದು ವಸ್ತು ಪಡೆದುಕೊಳ್ಳುವ ಶಕ್ತಿಗೆ ನಾವೇನಂತ ಕರಿತೀವಿ, ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಸೊ ಎಂ ರಾಶಿಯುಳ್ಳ ಒಂದು ಕಾಯವನ್ನು ಭೂಮಿಯ ಮೇಲ್ಮೈನಿಂದ ಎಚ್ ಎತ್ತರಕ್ಕೆ ಏರಿಸಿದಾಗ ಅದರ ಗುರುತ್ವ ಪ್ರಚನ್ನ ಶಕ್ತಿಯು mgh ಆಗಿರುತ್ತದೆ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ. ಆ್ಯಂಡ್ ನೆಕ್ಸ್ಟು ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ. ಈ ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಶಕ್ತಿಯನ್ನು ನಾವೇ ಸೃಷ್ಟಿ ಮಾಡೋದಕ್ಕೂ ಸಾಧ್ಯ ಇಲ್ವಂತೆ, ಮತ್ತು ನಾಶಗೊಳಿಸೋಕ್ಕೂ ಸಾಧ್ಯವಿಲ್ಲ. ಆದರೆ ಅದನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು. ಸೊ ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂದರೆ ಒಂದು ಗಾಡಿನ ಮೂವ್ ಮಾಡ್ತೀವಿ ಅಥವಾ ಒಂದು ವಸ್ತುನ ತಳ್ತೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ವರ್ಗಾವಣೆ ಆಗುತ್ತೆ, ಬದಲಾಯಿಸ್ತಕ್ಕಂಥದ್ದಾಗುತ್ತೆ. ಬಟ್ ಅಲ್ಲಿ ಏನಂದರೆ ಶಕ್ತಿಯ ನಾಶಗೊಳಿಸೋದಕ್ಕೂ ಸಾಧ್ಯ ಇಲ್ಲ, ಸೃಷ್ಟಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಬದಲಾವಣೆಗೆ ಮುಂಚೆ ಮತ್ತು ನಂತರ ಒಟ್ಟು ಶಕ್ತಿ ಯಾವಾಗಲೂ ಸ್ಥಿರವಾಗಿರ್ತದೆ. ಅದೇ ಶಕ್ತಿ ಸಂರಕ್ಷಣಾ ನಿಯಮವಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿದರೆ ಪ್ರಕೃತಿಯ ಶಕ್ತಿ ವಿವಿಧ ರೂಪಗಳಲ್ಲಿ ಇರುತ್ತಾ ಹೋಗ್ತದೆ. ಅದು ಚಲನ ಶಕ್ತಿ ಆಗಿರ್ಬೋದು, ಪ್ರಚನ್ನ ಶಕ್ತಿ ಆಗಿರ್ಬೋದು, ಶಾಖ ಶಕ್ತಿ ಆಗಿರ್ಬೋದು, ರಾಸಾಯನಿಕ ಶಕ್ತಿ ಆಗಿರ್ಬೋದು, ಬೈದಿಕ ಸಮ್ಮಿಲನ ಶಕ್ತಿ ಆಗಿರ್ಬೋದು, ಪವನ ಶಕ್ತಿ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಬಂದು ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತ ಕರಿತೀವಿ. ಸೊ ಅಂತಾರಾಷ್ಟ್ರೀಯ ಏಕಮಾನ ಬಂದು ವ್ಯಾಟ್ ಆಗಿರುತ್ತೆ. ವರ್ಕ್ ಏನಿದೆಯೋ ಸೊ ಜೌಲ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು. ಒಂದು ವ್ಯಾಟ್ ಈಕ್ವಲ್ಸ್ ಒಂದು ಜೌಲ್ ಪರ್ ಸೆಕೆಂಡ್. ಸೊ ಇಲ್ಲಿ ಕೇಳಿ ನೀವು, ಕೆಲಸದ ಒಂದು ಏಕಮಾನ ಅಲ್ಲ ಇದು, ವ್ಯಾಟ್ ಒಂದು ಸಾಮರ್ಥ್ಯದ ಒಂದು, ವ್ಯಾಟ್ ಅಂತಕ್ಕಂಥದ್ದು ಸಾಮರ್ಥ್ಯದ ಒಂದು ಏಕಮಾನ ಆಗಿರುತ್ತೆ, ಸಾಮರ್ಥ್ಯ. ಸೊ ಓಕೆ, ಸೊ ಕೆಲಸ ಅಲ್ಲ. ಇಷ್ಟನ್ನು ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಪ್ರಾಬ್ಲಮ್ ಇದೆ. ಒಂದು ವಸ್ತುವಿನ ದ್ರವ್ಯರಾಶಿ 5 kg ಇದ್ದು ಆ ವಸ್ತುವನ್ನು 10 ಮೀಟರ್ ಎತ್ತರಕ್ಕೆ ಎತ್ತಿದಾಗ ಈ ವಸ್ತುವಿನಲ್ಲಿ ಉಂಟಾಗುವ ಪ್ರಚನ್ನ ಶಕ್ತಿಯನ್ನು ಕೇಳಿದರೆ, ಪ್ರಚನ್ನ ಶಕ್ತಿ ಅಂತಕ್ಕಂಥದ್ದು ಏನಿದೆಯೋ ಪೊಟೆನ್ಷಿಯಲ್ ಎನರ್ಜಿ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದರ ಫಾರ್ಮುಲಾ ಬಂದು mgh ಆಗಿರುತ್ತೆ, ಹೌದಲ್ವಾ. ಸೊ ಇಲ್ಲಿ ಎಮ್ ಏನು ಕೊಟ್ಟಿದ್ದಾರೆ, ಮಾಸ್ ಅಂತಕ್ಕಂಥದ್ದು 5 kg ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಹೆಚ್ ಕೊಟ್ಟಿದ್ದಾರೆ, ಹೈಟು ಎಷ್ಟು 10 ಮೀಟರ್. ಆ್ಯಂಡ್ ಇಲ್ಲಿ ಜಿ ಕೊಟ್ಟಿಲ್ಲ, ಜಿ ನಮಗೆ ಕೊಟ್ಟಿಲ್ಲ. ಬಟ್ ಯಾವ ರೀತಿ ತಿಳ್ಕೊಬೇಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ಯಾವಾಗಲೂ ಅಷ್ಟೇ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಜಿ ಗ್ರಾವಿಟೇಷನ್ ಫೋರ್ಸ್ ಯಾವಾಗಿದ್ರೂ ಕಾನ್ಸ್ಟೆಂಟ್, ಅದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು. ಸೊ ಇವಾಗ ಆರಾಮಾಗಿ ಕಂಡು ಹಿಡಿಬೋದು ನಾವು. ಸೊ ಎಮ್ ವ್ಯಾಲ್ಯೂ ಎಷ್ಟಿದೆ, 5 ಇದೆ, ಇಂಟು ಜಿ ಬಂದು 9.8 ಇದೆ, ಇಂಟು ಎಚ್ ಬಂದು 10 ಇದೆ. ಸೊ ಇವಾಗ ಏನಾಗುತ್ತೆ, 5 ಇಂಟು 10 ಇಂಟು 9.8 ಅಂದರೆ 98 ಆಯಿತು. ಸೊ 5 ಇಂಟು 98ನ ಮಾಡಿದ್ರೆ ನಿಮಗೆ 490 ಜೌಲ್ ಬರುತ್ತೆ. ಸೊ ಜೌಲ್ ಅಂತ ಹೇಳಿದರೆ ಈ ಒಂದು ಪ್ರಚನ್ನ ಶಕ್ತಿ ಅಥವಾ ಶಕ್ತಿಯ ಒಂದು ಏಕಮಾನ ಜೌಲು. ಸೊ ಜೌಲ್ ತಗೊಳ್ತೀವಿ, 490 ಜೌಲ್ಗಳು, ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2 kg ರಾಶಿಯುಳ್ಳ, ರಾಶಿ ಮೀನ್ಸ್ ಮಾಸ್,
ಒಂದು ವಸ್ತುವು 3 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದೆ. ವೇಗ ಮೀನ್ಸ್ ವಿ, ವೆಲಾಸಿಟಿ ಚಲಿಸಿದರೆ ಉಂಟಾಗುವ ಚಲನ ಶಕ್ತಿ ಎಷ್ಟು? ಸೊ ಇದು ಬಂದು ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಹಾಫ್ mv² ಅಂತಕ್ಕಂಥದ್ದು ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಹಾಫ್ ಓಕೆ, ಎಮ್ ಕೊಟ್ಟಿದ್ದಾರಾ, ಎಮ್ ಬಂದು 2 ಕೊಟ್ಟಿದ್ದಾರೆ, ಇಂಟು ವಿ ಬಂದು 3 × 3 ಸ್ಕ್ವೇರ್ ಇರೋದ್ರಿಂದ ಸೊ ಈ 2 ಕ್ಯಾನ್ಸಲ್ ಆದರೆ 3 3 9 ಜೌಲ್. ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ಒಂದು ಸಾಧನವನ್ನು ಏನೆಂದು ಕರೆಯಲಾಗುತ್ತೆ? ಸೌರ ಒಲೆ, ಸೌರಕೋಶ, ಸೌರ ಜಲತಾಪಕ, ಸೌರ ಮಾಪಕ. ಸೊ ಸೌರ ಮಾಪಕ ಅಂದರೆ ಅದು ಅಳಿತಕ್ಕಂಥದ್ದು, ಮಾಪಕ ಮೀನ್ಸ್ ಅಳಿತಕ್ಕಂಥದ್ದು. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಸೌರ ಒಲೆ ಅಂದರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಸೌರ ಒಲೆ ಮೀನ್ಸ್ ಅದು ಒಲೆ ಓನ್ಲಿ ಅಡುಗೆಗೆ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಕೇಳಿರೋದೇನು, ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂಥ ಸಾಧನ ಯಾವುದು ಅಂತ ಹೇಳಿದ್ರೆ ಅದು ಬಂದು ಡೆಫಿನೆಟಾಗಿ ಆನ್ಸರ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಆಪ್ಷನ್ 2 ಸೌರಕೋಶ. ಓಕೆ, ಸೌರಕೋಶವನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸೌರಶಕ್ತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಶಾಖ ಮತ್ತು ಬೆಳಕಿನ ರೂಪದಲ್ಲಿ ನಾವು ಸೂರ್ಯನಿಂದ ಪಡೆಯುವಂಥ ಒಂದು ವಿಕಿರಣ ಶಕ್ತಿಯೇ ಸೌರಶಕ್ತಿ ಆಗಿರುತ್ತದೆ. ಹೌದಲ್ವಾ? ಸೂರ್ಯನಿಂದ ಪಡ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಿರುತ್ತೋ, ಬೆಳಕಿನ ಒಂದು ರೂಪ ಏನಿರುತ್ತೋ, ಸೊ ಅದನ್ನು ಸೌರಶಕ್ತಿ ಅಂತ ಕರಿತಾ ಹೋಗ್ತೀವಿ. ಇದು ನಮಗಿರುವ ಎಂದೂ ಮುಗಿಯದ ಒಂದು ಶಕ್ತಿಯ ಆಕಾರ ಅಂತ ಹೇಳ್ತೀವಿ. ಇಟ್ ಮೀನ್ಸು ಇದು ನವೀಕರಿಸಬಹುದಾದ ಅಂತ ಬರುತ್ತೆ. ಇಟ್ ಮೀನ್ಸ್ ಇದೇನಾಗುತ್ತೆ, ಎಷ್ಟು ನಾವು ಯೂಸ್ ಮಾಡಿಕೊಂಡು ಸಹ ಇದು ಮುಗಿದೇ ಇರ್ತಕ್ಕಂಥದ್ದು ಸೌರಶಕ್ತಿ. ಸೊ ಬೆಳಕಿನ ಮೂಲ ರೂಪನೇ ಈ ಒಂದು ಸೂರ್ಯ ಅಂತ ಹೇಳ್ತೀವಿ. ಹೌದಲ್ವಾ? ಸೊ ನಮಗೆ ಎಂದೂ ಮುಗಿಯದ ಶಕ್ತಿಯ ಆಕಾರ ಅಂತ ಹೇಳೋದು ಸೌರಶಕ್ತಿ. ಆ್ಯಂಡ್ 1901ರಲ್ಲಿ ಏನಾಗುತ್ತೆ, ಸೌರಶಕ್ತಿಯ ಮೂಲದ ಬಗ್ಗೆ ಸಮರ್ಪಕವಾದ ವಿವರಣೆಯನ್ನು ಅಮೆರಿಕದ ಹ್ಯಾನ್ಸ್ ಬೆತೆರ್ ಅವರು ಕೊಡ್ತಾರೆ. ಹಾಗೂ 1939ರಲ್ಲಿ ಜರ್ಮನಿಯ C1 ವೈ ಜೇಕರ್ ಅವರು ಇದನ್ನು ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಒಂದು ಹೀಲಿಯಂ ಬೀಜ ಉಂಟಾಗುವ ಕ್ರಿಯೆಗೆ ಸೌರಶಕ್ತಿ ಮೂಲವೆಂದೇ ಬೆತೆಯವರು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂದರೆ 1901ರಲ್ಲೇನೋ ಕೊಡ್ತಾರೆ ಇವರು ಸೌರಶಕ್ತಿ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಅದಾದ 1939ರಲ್ಲಿ ಜರ್ಮನಿಯ C1 ವೈ ಜೇಕರ್ ಅವರು ಸಹ ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ಬಟ್ ಹೈಡ್ರೋಜನ್ ಬೀಜಗಳು ಸಮ್ಮಿಲನ ಹೊಂದಿ ಹೀಲಿಯಂ ಬೀಜ ಹಾಕ್ತಕ್ಕಂಥ ಒಂದು ಕ್ರಿಯೆಗೆ ಸೌರಶಕ್ತಿ ಮೂಲ ಅಂತ ಕರೀತಾರೆ ಎಂದು ಬೆತೆರ್ ಅವರು ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಹೇಳ್ಬೇಕಂತಂದರೆ ಸೂರ್ಯನ ಒಂದು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಸೂರ್ಯನ ಒಂದು ಶಾಖ ಉತ್ಪತ್ತಿಯಾಗೋದು ಅಂತಕ್ಕಂಥದ್ದು ಸಹ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ. ಆ ಒಂದು ಕ್ರಿಯೆ ಅಥವಾ ಆ ಒಂದು ಇದನ್ನು ಕೊಟ್ಟಂಥವ್ರು ಯಾರು ಅಂತೇಳಿದ್ರೆ ಬೆತೆ. ಓಕೆ, ಸೊ ಅದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇದು ಇತರ ನಕ್ಷತ್ರಗಳ ಶಕ್ತಿ ಮೂಲಕ್ಕೂ ಅನ್ವಯವಾಗುತ್ತದೆ. ಸೊ ಇದು ಸೌರಶಕ್ತಿ ಸೂರ್ಯನಿಗೆ ಮಾತ್ರವಲ್ಲದೆ ನಕ್ಷತ್ರಗಳಿಗೂ ಸಹ ಅನ್ವಯ ಆಗ್ತಕ್ಕಂಥದ್ದಾಗಿದೆ. ಯಾವುದು ಈ ಒಂದು ಬೀಜ ಸಮ್ಮಿಲನ ಅಥವಾ ಬೈಜಿಕ ಸಮ್ಮಿಲನ ಅಂತ ಹೇಳ್ತೀವಿ. ಸೊ ಕ್ರಿಯೆಯಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಇದು, ಎಷ್ಟು ಸಾರಿ ಕೇಳಿದರೆ ಎಕ್ಸಾಮ್ಸಲ್ಲಿ. ಆ್ಯಂಡ್ ನೆಕ್ಸ್ಟು ಒಂದು ಸೌರಕೋಶವು ಡ್ಯಾಶ್ ವೋಲ್ಟೇಜ್ ಮತ್ತು ಡ್ಯಾಶ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಒಂದು ಸೌರಕೋಶ ಅಂತ ಹೇಳಿದಾಗ, ಸೌರಕೋಶ ಅಂತ ಹೇಳಿದಾಗ ಸೂರ್ಯನ ಒಂದು ಶಾಖ ಅಥವಾ ಶಾಖವನ್ನು ಏನು ಮಾಡುತ್ತೆ, ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥದ್ದು ಈ ಒಂದು ಸೌರಕೋಶ. ಸೊ ಈ ಸೌರಕೋಶದಲ್ಲಿ ಎಷ್ಟು ವೋಲ್ಟೇಜ್ ಇರಬೇಕು ಮತ್ತು ಎಷ್ಟು ಸಾಮರ್ಥ್ಯ ಇರಬೇಕು ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಅದು ಬಂದು 0.5 ವೋಲ್ಟೇಜ್ ಇರಬೇಕು ಆ್ಯಂಡ್ 0.7 ವೋಲ್ಟ್ ಸಾಮರ್ಥ್ಯ ಇರಬೇಕಾಗುತ್ತೆ. ವ್ಯಾಟ್ ಅಂತ ಹೇಳ್ತೀವಿ, ವ್ಯಾಟ್ ಸಾಮರ್ಥ್ಯವನ್ನು ಅಳಿತಕ್ಕಂಥದ್ದು ವ್ಯಾಟ್ನಿಂದ. ಸೊ ವ್ಯಾಟ್ ಒಂದು ಸಾಮರ್ಥ್ಯಕ್ಕೆ ಇರ್ತಕ್ಕಂಥದ್ದು 0.7 ವ್ಯಾಟ್ ಇರಬೇಕು, 0.5 ವೋಲ್ಟೇಜ್ ಇರಬೇಕು. ಆಪ್ಷನ್ ಸಿ ಆಗಿರುತ್ತೆ. ನೋಡಿ, ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನ ನಾವು ಸೌರಕೋಶ ಅಂತ ಕರಿತೀವಿ. ಮೊದಲು ಕಾರ್ಯರೂಪದ ಸೌರಕೋಶವನ್ನು 1954ರಲ್ಲಿ ನಿರ್ಮಿಸಲಾಗುತ್ತೆ. ಒಂದು ಸೌರಕೋಶ ಮಾದರಿಯಲ್ಲಿ ಬೆಳಕನ್ನು ಹೀರುವ ಸಿಲಿಕಾನ್ನಂತಹ ವಸ್ತುವಿನ ಸಣ್ಣ ಚೂರು ಇರುತ್ತದೆ. ಸಿಲಿಕಾನನ್ನು ಪ್ರವೇಶಿಸುವ ಸೌರ ವಿಕಿರಣವು ಸಿಲಿಕಾನ್ನಿಂದ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಸೊ ಇದು ನೋಡ್ತಾ ಹೋದ ಸ್ನೇಹಿತರೆ, ನೀವು ಕೇಳಬಹುದು ಇಲ್ಲಿ ಸಿಲಿಕಾನ್ ಏನಿದೆಯೋ ಈ ಒಂದು ಪಾಯಿಂಟು ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಇದು 2 ಚದರ ಸೆಂಟಿಮೀಟರ್ ಇರ್ತಕ್ಕಂಥ ಸಿಲಿಕಾನು. ಸೊ ಈ ಒಂದು ಸಿಲಿಕಾನ್ನಿಂದ ಸೂರ್ಯನ ಬೆಳಕು ಪ್ರವೇಶಿಸಿ ಸೌರ ವಿಕಿರಣವು ಸಿಲಿಕಾನ್ನಿಂದ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಸೌರಕೋಶದಲ್ಲಿ ಉಂಟಾಗುವ ವೋಲ್ಟೇಜ್ ಬಂದು 0.5 ವೋಲ್ಟೇಜ್ ಇರುತ್ತೆ ಮತ್ತು ಸಾಮರ್ಥ್ಯ ಬಂದು 0.7 ವ್ಯಾಟ್ ಇರ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯವನ್ನು ಉತ್ಪಾದಿಸಲು ಅನೇಕ ಸೌರಕೋಶಗಳನ್ನು ಸರಣಿಯಲ್ಲಿ ಜೋಡಿಸಿರುತ್ತಾರೆ. ಸರಣಿಯಲ್ಲಿ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇಂತಹ ಜೋಡಣೆಗೆ ಸೌರಪಟ್ಟಿ ಎಂದು ಕರೆಯಲಾಗುತ್ತದೆ.
ಆ್ಯಂಡ್ ಅಲ್ಪ ಸಾಮರ್ಥ್ಯ ಮತ್ತು ದುಬಾರಿ ಬೆಲೆಯಾಗಿದ್ದರೂ ಸಹ ಸೌರಕೋಶಗಳು ಅನೇಕ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತಿದೆ. ಸೊ ಅಲ್ಪ ಸಾಮರ್ಥ್ಯ ಮತ್ತು ದುಬಾರಿ ಬೆಲೆ ಅಂತೆ. ಸೊ ಅಂದರೆ ಸೌರಕೋಶವನ್ನು ಬಳಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಥವಾ ಏನೋ ಒಂದು ತೊಂದರೆ ಅಂತ ಹೇಳಿದ್ರೆ ದುಬಾರಿ ಈ ಎಲ್ಲ ವಸ್ತುಗಳು ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಒಂದು ನೋಡಿದ ಹಾಗೆ ಸೌರಕೋಶ ಏನು ಮಾಡುತ್ತೆ 0.5 ವೋಲ್ಟೇಜ್ ಮತ್ತು 0.7 ವ್ಯಾಟ್ ಅಷ್ಟೇ ಒಂದು ಸೌರಕೋಶ ಪಡ್ಕೊಳ್ತಕ್ಕಂಥ ಒಂದು ಪವರ್ ಅದಕ್ಕೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಧಿಕ ಬೇಕಂತ ಹೇಳಿದ್ರೆ ಕೋಶಗಳನ್ನ ಸರಣಿಯಲ್ಲಿ ಒಂದಾದ್ಮೇಲೆ ಒಂದಾದ್ಮೇಲೆ ಜಾಸ್ತಿ ಜೋಡಿಸ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅದು ತುಂಬ ದುಬಾರಿ ಅಂತಕ್ಕಂಥ ಒಂದು ಉದ್ದೇಶನೂ ಸಹ ಇದಕ್ಕೆ ಒಂದು ಡಿಮೆರಿಟ್ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರಗಳೇ ಸೌರಕೋಶಗಳು. ವೆರಿ ಇಂಪಾರ್ಟೆಂಟ್. ಕೃತಕ ಉಪಗ್ರಹಗಳು ಸಹ ಈ ಒಂದು ಸೌರಕೋಶಗಳನ್ನ ಬಳಸ್ಕೊಳ್ತಾರೆ. ಆ್ಯಂಡ್ ರೇಡಿಯೋ ಅಥವಾ ತಂತಿರಹಿತ ಪ್ರಸರಣಗಳಲ್ಲಿ, ದೂರದರ್ಶನ ಮರುಪ್ರಸಾರ ಕೇಂದ್ರಗಳಲ್ಲಿ, ಸಂಚಾರ ನಿಯಂತ್ರಣ ದೀಪಗಳಲ್ಲಿ ಮತ್ತು ಬಹುದೂರ ಪ್ರದೇಶಗಳಲ್ಲಿ ಬಳಕೆಯಲ್ಲಿವೆ ಅಂತಕ್ಕಂಥದ್ದಾಗಿದೆ. ಆ್ಯಂಡ್ ಸೌರಕೋಶವನ್ನು ಗೃಹೋಪಯೋಗಿ ವಿದ್ಯುತ್ತಿನ ಭವಿಷ್ಯದ ಆಕಾರಗಳೆಂದು ಸಹ ಪರಿಗಣಿಸಲಾಗಿದೆ. ಸೊ ಆಲ್ರೆಡಿ ನಾವು ನೋಡಿರುವ ಹಾಗೆ ಒಂದು ಸೂರ್ಯನ ಕಿರಣವನ್ನು ಹೀರ್ಕೊಳ್ಳೋದಕ್ಕೆ ಒಂದು ಬೋರ್ಡ್ ಇದನ್ನು ಹಾಕಿರ್ತಾರೆ ಪಟ್ಟಿನ. ಸೊ ಅದರಿಂದ ಬೆಳಕನ್ನು ನಾವು ಪಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಕೃತಕ ಉಪಗ್ರಹಗಳಲ್ಲಿ ಯೂಸ್ ಮಾಡ್ತಾರೆ, ರೇಡಿಯೋ ಅಥವಾ ತಂತಿರಹಿತ ಪ್ರಸರಣಗಳಲ್ಲಿ ಯೂಸ್ ಮಾಡ್ತಾರೆ, ದೂರದರ್ಶನಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಸಂಚಾರ ನಿಯಂತ್ರಣ ದೀಪ. ಸೊ ಆಲ್ಮೋಸ್ಟ್ ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಈ ಲೈಟ್ಗಳೆಲ್ಲ ಯಾರೂ ಆನ್ ಮಾಡಲ್ಲ, ನೈಟು ಇದ್ದಕ್ಕಿದ್ದಂಗೆ ಅದೇನೇ ಆನ್ ಆಗುತ್ತೆ, ಹೌದಲ್ವಾ. ಸೊ ಬೆಳಕಲ್ಲಿ ಆನ್ ಆಗಿರಲ್ಲ, ಆಫ್ ಆಗುತ್ತೆ. ನೈಟು ಆದಾಗ ಅಂದರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಏನಕ್ಕೆ ಅಂತದ್ದು ಸೂರ್ಯನ ಪವರ್ನ ಹೇಳ್ಕೊಂಡು ಅದಕ್ಕೆ ಒಂದು ಇರ್ತಕ್ಕಂಥ ಒಂದು ಶಕ್ತಿ. ಸೊ ಅದು ಮೇಯ್ನಾಗಿ ಸಂಚಾರ ನಿಯಂತ್ರಣ ದೀಪ ಮತ್ತು ಈ ಒಂದು ದೀಪಗಳನ್ನ ಹಾಕಿರ್ತಾರಲ್ವ. ಸೊ ಅದು ಅಷ್ಟೇ ಸೌರಕೋಶಗಳಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಭೂಮಿಯ ಶಾಖವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡುವುದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಥವಾ ಡ್ಯಾಶ್ ಎನ್ನುತ್ತೇವೆ. ಭೂಮಿಯ ಶಾಖವನ್ನು, ಭೂಮಿಯಲ್ಲಿರ್ತಕ್ಕಂಥ ಶಾಖವನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥ ಏನಂತ ಕರೀತಾರೆ. ಸೊ ಜಲವಿದ್ಯುತ್ ಸ್ಥಾವರ ಅಂದರೆ ನೀರಿಂದ ಮಾಡ್ತಕ್ಕಂಥದ್ದು, ಹೌದಲ್ವಾ. ನೀರು. ಪವನ ಅಂತ ಹೇಳಿದ್ರೆ ವಾಯು, ಗಾಳಿಯಿಂದ ಮಾಡ್ತಕ್ಕಂಥ ಒಂದು ಶಕ್ತಿ. ಅಲೆಗಳು ಅಂತ ಹೇಳಿದಾಗ ಅಲೆಗಳ ಶಕ್ತಿ ಬರುತ್ತೆ. ಭೂಗರ್ಭ ಉಷ್ಣ ಸ್ಥಾವರ ಅಂತ ಹೇಳಿದ್ರೆ ಭೂಮಿಯ ಶಾಖವನ್ನು ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಭೂಗರ್ಭ ಉಷ್ಣ ಸ್ಥಾವರವಾಗಿರುತ್ತೆ. ಭೂಗರ್ಭ ಉಷ್ಣ ಶಕ್ತಿ ಅಂತ ಹೇಳಿದ್ರೆ ಸ್ನೇಹಿತರೆ ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದಂಥ ಒಂದು ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ. ಈ ಭಾಗಗಳೇ ಉಷ್ಣತಾಣಗಳು, ಹಾಟ್ಸ್ಪಾಟ್ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದು ಪ್ರದೇಶಗಳು ಮೀಸಲಾಗಿ ಇರುತ್ತೆ ಅದಕ್ಕೆ. ಸೊ ಎಲ್ಲ ಕಡೆ ಇದು ಆಗೋದಿಲ್ಲ, ಕೆಲವೊಂದು ಪ್ರದೇಶಗಳು. ಸೊ ಅದನ್ನು ಆಲ್ರೆಡಿ ವಿಜ್ಞಾನಿಗಳು ಅಥವಾ ಏನಿರುತ್ತೋ ಸೊ ಅವರು ಕಂಡುಹಿಡಿದಿರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಕೆಲವೊಂದು ಕ್ರಿಯೆಗಳು ನಡೀತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದಂತಹ ಒಂದು ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಇಟ್ ಮೀನ್ಸ್ ಅದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಂಥ ಭಾಗಗಳನ್ನ ನಾವು ಉಷ್ಣತಾಣಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ಭೂಗತವಾದ ನೀರು ಈ ಉಷ್ಣತಾಣಗಳ ಸಂಪರ್ಕಕ್ಕೆ ಬಂದಾಗ ಆವಿ ಉಂಟಾಗುತ್ತದೆ. ಕೆಲವೊಮ್ಮೆ ಈ ಭಾಗದ ಬಿಸಿ ನೀರು ಮೇಲ್ಮೈ ಮೇಲಿನ ಹೊರಕುಳಿಗಳ ಮೂಲಕ ಹೊರಚಿಮ್ಮುತ್ತದೆ. ಇಂತಹ ಹೊರಕುಳಿಗಳನ್ನು ಬಿಸಿ ನೀರಿನ ಬುಗ್ಗೆಗಳು ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಕಲ್ಲುಗಳ ಸಂಧಿಯಲ್ಲಿರುವ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ತಯಾರಿಕೆಯ ವೆಚ್ಚವು ಹೆಚ್ಚಾಗುವುದಿಲ್ಲವಾದರೂ ವ್ಯಾವಹಾರಿಕವಾಗಿ ಈ ಶಕ್ತಿ ಕೇಂದ್ರವನ್ನು ಸ್ಥಾಪಿಸುವ ಕ್ಷೇತ್ರಗಳು ತುಂಬ ಕಡಿಮೆ ಇವೆ. ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಾಗಿವೆಯಂತೆ. ಸೊ ಇದು ವ್ಯಾವಹಾರಿಕವಾಗಿ ಏನಂತಿದ್ರೆ ಟರ್ಬೈನ್ಗಳನ್ನು ಹಾಯಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಬಟ್ ಇದರ ಒಂದು ತಯಾರಿಕಾ ವೆಚ್ಚವು ಹೆಚ್ಚಾಗುವುದಿಲ್ಲ, ಇಟ್ ಮೀನ್ಸ್ ಕಡಿಮೆ ಇದೆಯಂತೆ. ಬಟ್ ಆದ್ರೂ ಸಹ ಅತಿ ಹೆಚ್ಚಾಗಿ ಇದನ್ನು ತಯಾರು ಮಾಡ್ತಿಲ್ಲ ಅಂತಕ್ಕಂಥದ್ದು ಹೊಂದಿದೆ. ಬಟ್ ಜಾಸ್ತಿ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ ಒಂದು ಭೂಮಿಯ ಉಷ್ಣತಾ ಏನಿದೆಯೋ ಸೊ ಇದನ್ನು ಜಾಸ್ತಿ ಉಷ್ಣತಾ ಸ್ಥಾವರಗಳನ್ನ ಓಪನ್ ಮಾಡಿದ್ದಾರೆ ಅಥವಾ ಹೆಚ್ಚಾಗಿವೆ ಅಂತಕ್ಕಂಥದ್ದು ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2 ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಬೈಜಿಕ ವಿದಳನ, ಸಮ್ಮಿಲನ, ಸಂಕಲನ ಗುಣಕ. ಇಲ್ಲೇನಿದೆ 2 ಹಗುರ ಬೀಜಗಳು ಸಮ್ಮಿಲನ ಹೊಂದಿ, ಸಮ್ಮಿಲನ ಮೀನ್ಸ್ ಅಲ್ಲಿ ಸಮ್ಮಿಲನೆ ಬರೋದು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಿ. ವಿದಳನ ಅಂದರೆ ಅದು ಒಂದಿರ್ತಕ್ಕಂಥದ್ದು 2 ಆಗ್ತಕ್ಕಂಥದ್ದನ್ನ ವಿದಳನ ಅಂತ ಕರಿತೀವಿ. ಸೊ ಇಲ್ಲೇನಾಗಿದೆ 2 ಹಗುರ ಬೀಜಗಳು ಹೊಂದಿ ಒಂದು ಭಾರವಾದ ಬೀಜ ಆಗ್ತಕ್ಕಂಥದ್ದು ಸಮ್ಮಿಲನ. ಇದು ವಿದಳನ, ಓಕೆ. ಇದು ಸಮ್ಮಿಲನ. 2 ಇರ್ತಕ್ಕಂಥ ಬೀಜಗಳು ಒಂದಾಗ್ತಕ್ಕಂಥದ್ದು ಸಮ್ಮಿಲನ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ. ಮೇಯ್ನಾಗಿ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೂರ್ಯನ ಏನು ಶಾಖ ಬರುತ್ತೋ ಅದಕ್ಕೆ ಮೇಯ್ನ್ ರೀಸನು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದನೇ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ.
2 ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಒಂದು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನಾವು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ. ಬೀಜಗಳ ನಡುವಿನ ವಿಕರ್ಷಣ ಬಲವನ್ನು ತೊಡೆದುಹಾಕಿ ಬೈಜಿಕ ಸಮ್ಮಿಲನ ನಡೆಯಲು ಹೆಚ್ಚಿನ ಶಕ್ತಿಯೂ ಸಹ ಬೇಕಾಗುತ್ತದೆ. ಈ ಶಕ್ತಿಯನ್ನು ತಾಪ ರೂಪದಲ್ಲಿ ಒದಗಿಸಲಾಗುತ್ತದೆ. ಒಮ್ಮೆ ಸಮ್ಮಿಲನ ಕ್ರಿಯೆ ಪ್ರಾರಂಭವಾದರೆ ಅದರಿಂದ ಬರುವ ಶಕ್ತಿಯು ಮುಂದೆ ನಡೆಯುವ ಎಲ್ಲ ಬೈಜಿಕ ಸಮ್ಮಿಲನಕ್ಕೆ ಬೇಕಾಗುವ ತಾಪವನ್ನು ಒದಗಿಸುತ್ತದೆ ಮತ್ತು ಕ್ರಿಯೆ ಮುಂದುವರಿಯುತ್ತದೆ. ಸೊ ಮೇನ್ ಅಂತ ಹೇಳ್ತಾ ಹೋದರೆ ಹೈಡ್ರೋಜನ್ನ ಐಸೋಟೋಪ್ ಆದ ಡ್ಯೂಟೇರಿಯಂ, ಸೊ ಇಲ್ಲೂ ಸಹ ಕೇಳ್ತಾರೆ ಡ್ಯೂಟೇರಿಯಂ ಅಂತಕ್ಕಂಥದ್ದು ಏನಿದೆ ಅದು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಎಸ್ಲಿ ಏನಾಗಿದೆ, ಹೈಡ್ರೋಜನ್ನ ಐಸೋಟೋಪ್ ಆದ ಡ್ಯೂಟೇರಿಯಂನ 2 ಬೀಜಗಳು ಸಮ್ಮಿಲನ ಒಂದು ಏನಾಗುತ್ತೆ ಟ್ರಿಟಿಯಂ ಆಗ್ತಕ್ಕಂಥದ್ದಾಗಿದೆ. ಓಕೆ, ಮತ್ತು ಪ್ರೋಟಾನ್ ಉಂಟಾಗುತ್ತೆ. ಆ್ಯಂಡ್ ಡ್ಯೂಟೇರಿಯಂನ ಬೀಜ ಟ್ರಿಟಿಯಂನ ಒಂದು ಬೀಜದೊಡನೆ ಸಮ್ಮಿಲನ ಒಂದು ಹೀಲಿಯಂನ ಒಂದು ಬೀಜ ಉಂಟಾಗುತ್ತೆ. ಇಲ್ಲಿ ನ್ಯೂಟ್ರಾನ್ ಮತ್ತು ಶಕ್ತಿ ಬಿಡುಗಡೆಯಾಗುತ್ತೆ. ಸೊ ನೋಡ್ತಾ ಹೋಗಿ, ಫಸ್ಟ್ ಬಂದು ಹೈಡ್ರೋಜನ್ ಐಸೋಟೋಪ್ ಡ್ಯೂಟೇರಿಯಂನಲ್ಲಿ ಪ್ರೋಟಾನ್ ಉಂಟಾಗುತ್ತೆ. ಈ ಒಂದು ಟ್ರಿಟಿಯಂನಲ್ಲಿ ನ್ಯೂಟ್ರಾನ್ ಉಂಟಾಗುತ್ತೆ. ಓಕೆ, ಸೊ ಡ್ಯೂಟೇರಿಯಂನ ಯೂಸ್ ಮಾಡಿಕೊಂಡು ಟ್ರಿಟಿಯಂನ ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಟ್ರಿಟಿಯಂನ ಯೂಸ್ ಮಾಡಿಕೊಂಡು ಹೀಲಿಯಂ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇನ್ನು ಮೇನ್ ಅಂತ ಹೇಳಿದ್ರೆ 1 ಗ್ರಾಮ್ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ 6 × 10⁻11 ಜೌಲ್ಗಳಷ್ಟು 6 × 10⁻11 ಜೌಲ್ಗಳಷ್ಟು ಶಕ್ತಿ ಬಿಡುಗಡೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು. ಇದು 350 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದಲನ್ನು ದಹಿಸಿದಾಗ ಪಡೆಯಲಾಗುವ ಶಕ್ತಿಗೆ ಸಮ ಅಂತ. 350 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದಲನ್ನು ದಹಿಸಿದಾಗ ಉಂಟಾಗ್ತಕ್ಕಂಥ ಒಂದು ತಾಪ ಅಥವಾ ಶಕ್ತಿ ಏನು ಬರುತ್ತೋ ಅಷ್ಟಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು 6 × 10⁻11 ಜೌಲ್. 1 ಗ್ರಾಮ್ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಶಕ್ತಿ. ಆ್ಯಂಡ್ ನೆಕ್ಸ್ಟ್, ಅತಿ ಹೆಚ್ಚಿನ ತಾಪದಲ್ಲಿ ಜರುಗುವ ಬೈಜಿಕ ಕ್ರಿಯೆಗಳನ್ನು ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳೆಂದು ಕರೆಯಲಾಗುತ್ತದೆ. ನಕ್ಷತ್ರಗಳ ಶಕ್ತಿ, ಅದರಲ್ಲೂ ಸೌರಶಕ್ತಿಯು ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳಿಂದ ಉಂಟಾಗುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು 1 ಗ್ರಾಮ್ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಡ್ಯಾಶ್ಗಳಷ್ಟು ಶಕ್ತಿ ಬಿಡುಗಡೆಯಾಗುತ್ತದೆ. ಸೊ ಆಲ್ರೆಡಿ ನೋಡಿದ ಹಾಗೆ 6 × 10⁻11 ಜೌಲ್ಗಳು, ಆಪ್ಷನ್ ಸಿ. ನೆಕ್ಸ್ಟ್, ಸೌರ ವಿಕಿರಣದ ಸುಮಾರು 1/3 ಭಾಗವು ಡ್ಯಾಶ್ ವಿಕಿರಣದಿಂದ ಕೂಡಿದೆ. ನೇರಳಾತೀತ, ಗಾಮಾ ಕಿರಣ, ದೃಗ್ಗೋಚರ ಕಿರಣ, ಅವಾಕೆಂಪು ಕಿರಣ, UV ರೇಸ್ ಅಂತ ಹೇಳ್ತೀವಿ. UV ರೇಸ್ ಅದು ಬಂದು ಆಪ್ಷನ್ 4 ಅವಾಕೆಂಪು ಕಿರಣಗಳು. ಸೊ ಸೂರ್ಯನಿಂದ ಮೇನಾಗಿ ಬರ್ತಕ್ಕಂಥದ್ದೇ ಅವಾಕೆಂಪು ಕಿರಣಗಳು. ಸೊ ಇದನ್ನು ಭೂಮಿಗೆ ತಡಿತಕ್ಕಂಥ ಕೆಲಸ ಮಾಡೋದು ಈ ಒಂದು ಓಝೋನ್ O3 ಅಂತ ಹೇಳ್ತೀವಿ. ಇದು ತಡೆದು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಒಂದು ಕಿರಣಗಳನ್ನು ಭೂಮಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಇದೇನಾದರೂ ಅವಾಕೆಂಪು ಕಿರಣ ಡೈರೆಕ್ಟಾಗಿ ಭೂಮಿ ಮೇಲೆ ಬಿದ್ದರೆ ಮನುಷ್ಯರ ಒಂದು ಚರ್ಮದ ಮೇಲೆ ಮತ್ತು ಕಣ್ಣಿನ ಮೇಲೆ ತುಂಬಾ ಒಂದು ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ಈ ಒಂದು ಅವಾಕೆಂಪು ಕಿರಣವನ್ನು ಓಝೋನ್ ಪದರ ತಡೆದು ಭೂಮಿಗೆ ಅವಶ್ಯಕವಾಗಿರ್ತಕ್ಕಂಥ ಅಷ್ಟು ಕಿರಣಗಳನ್ನು ಮಾತ್ರ ಕಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೌರ ವಿಕಿರಣದ ಸುಮಾರು 1/3 ಭಾಗವು ಡ್ಯಾಶ್ ವಿಕಿರಣದಿಂದ ಕೂಡಿದೆ. ನೇರಳಾತೀತ, ಗಾಮಾ ಕಿರಣ, ದೃಗ್ಗೋಚರ ಕಿರಣ, ಅವಾಕೆಂಪು ಕಿರಣ. ಸೊ ಸೌರ ವಿಕಿರಣ ಅಂತಕ್ಕಂಥದ್ರಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ ಮೇಯ್ನಾಗಿ ಅಲ್ಲಿ ನೇರಳಾತೀತ ಕಿರಣ ಪ್ಲಸ್ ಅವಾಕೆಂಪು 2 ಸಹ ಬರುತ್ತೆ. ಅದರಲ್ಲಿ ಜಾಸ್ತಿ ಇರ್ತಕ್ಕಂಥ 1/3 ಭಾಗ ಅಂತ ಹೇಳಿದಾಗ ಅದು ಕಂಡು ಬರ್ತಕ್ಕಂಥ ಅವಾಕೆಂಪು ಕಿರಣಗಳು, ಆಪ್ಷನ್ 4. ಬಟ್ ನೇರಳಾತೀತ ಕಿರಣಗಳು ಕಂಡು ಬರುತ್ತೆ, ಆದರೆ ಅದಕ್ಕಿಂತ ಜಾಸ್ತಿ ಅವಾಕೆಂಪು ಕಿರಣ ಕಂಡು ಬರುತ್ತೆ. ಬಟ್ ನೇರಳಾತೀತ ಕಿರಣ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ನಾವು ಸ್ನೇಹಿತರೆ, ಈ ಒಂದು ಸೂರ್ಯನಿಂದ ಭೂಮಿಗೆ ಬಿಡ್ತಕ್ಕಂಥ ಒಂದು ನೇರಳಾತೀತ ಕಿರಣ UV ರೇಸ್ ಅಂತ ಹೇಳ್ತೀವಿ. ಇದು ಓಝೋನ್ 3 ಅಥವಾ ಓಝೋನ್ ಪದರ ಏನು ಮಾಡುತ್ತೆ ತಡೆದು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಓಝೋನ್ ಮಾಡುತ್ತೆ, ಓಝೋನ್ ಪದರ ಮಾಡುತ್ತೆ. ಇಲ್ಲ ಅಂತ ಹೇಳೋದಾದರೆ ಈ ನೇರಳಾತೀತ ಕಿರಣದಿಂದ ಮನುಷ್ಯನಿಗೆ ಆಗ್ತಕ್ಕಂಥ ಹಾನಿ ಅಂತ ಹೇಳಿದ್ರೆ ಅದು ಸ್ಕಿನ್ ಚರ್ಮದ ಒಂದು ಕಾಯಿಲೆಗಳು ಬರುತ್ತೆ. ಅದಾದ ನಂತರ ಕಣ್ಣು ಐಸ್ಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ತಕ್ಕಂಥದ್ದಾಗುತ್ತೆ. ಆದರೆ ಇಲ್ಲಿ ಸೌರ ವಿಕಿರಣವನ್ನು ಮೇಯ್ನಾಗಿ ನೋಡ್ತಾ ಹೋದರೆ ಕಂಡು ಬರ್ತಕ್ಕಂಥದ್ದು ಅವಾಕೆಂಪು ಕಿರಣಗಳು. ಸೌರ ಅಡಿಗೆ ಒಲೆಯಲ್ಲಿ ಪೆಟ್ಟಿಗೆಯ ಒಳಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬಳಿದಿರುವ ಬಣ್ಣ ಯಾವುದು? ಕೆಂಪು, ಬಿಳಿ, ಹಸಿರು ಮತ್ತು ಕಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಕಪ್ಪು. ಸೊ ಕಪ್ಪು ಅಂತಕ್ಕಂಥದ್ದು ಈ ಒಂದು ಸೌರನ ಬೆಳಕನ್ನು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಕಪ್ಪನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು
ಸೌರ ಅಡುಗೆ ಒಲೆಯಲ್ಲಿ ಪೆಟ್ಟಿಗೆಯಿಂದ ಶಾಖ ಹೊರ ಹೋಗುವುದನ್ನು ತಪ್ಪಿಸಲು ಡ್ಯಾಶ್ ಅನ್ನು ಅಳವಡಿಸಿರುತ್ತಾರೆ ಅಂತ ಹೇಳಿದ್ರೆ ಅದು ಬಂದು ಗಾಜಿನ ಮುಚ್ಚಳವನ್ನು ಹಾಕಿರ್ತಾರೆ. ರಟ್ಟಿನ ಮುಚ್ಚಳ ಬರೋದಿಲ್ಲ, ಪ್ಲಾಸ್ಟಿಕ್ ಅಲ್ಲ, ಮರದಲ್ಲ, ಗಾಜಿನ ಮುಚ್ಚಳವನ್ನು ಆ ಒಂದು ಇದಕ್ಕೆ ಹಾಕಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ಸೌರ ಅಡುಗೆ ಒಲೆ ಅಂತಕ್ಕಂಥದ್ದು ಏನಿದೆಯೋ ಆಹಾರವನ್ನು ಬೇಯಿಸಲು ಬಳಸ್ತಕ್ಕಂಥ ಒಂದು ಸರಳ ಸಾಧನ ಸೌರ ಅಡುಗೆ ಒಲೆ ಆಗಿರುತ್ತೆ. ಈ ಒಲೆಯು ಮರ ಅಥವಾ ಉಷ್ಣರೋಧಕ ವಸ್ತುವಿನಿಂದ ಮಾಡಿದಂಥ ಒಂದು ಪೆಟ್ಟಿಗೆ. ಸೊ ಇಲ್ಲ ನೋಡಿದ ಹಾಗೆ ಗಾಜಿನ ಮುಚ್ಚಳವನ್ನು ಮುಚ್ಚಿರ್ತಾರೆ, ಬಟ್ ಆ ಒಂದು ಇದನ್ನ ಏನಿಂದ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಲೆನ ಮರ ಅಥವಾ ಉಷ್ಣರೋಧಕ, ಇಟ್ ಮೀನ್ಸ್ ಉಷ್ಣರೋಧಕ ಅಂದರೆ ಅದು ಮುಟ್ಟಾಗ ನಮಗೆ ಶಾಕ್ ಹೊಡಿಬಾರ್ದು. ಸೊ ಅಂಥ ಒಂದು ವಸ್ತು ಆಗಿರುತ್ತೆ. ಮರ ಅಥವಾ ಉಷ್ಣರೋಧಕ ವಸ್ತುವಿನಿಂದ ಮಾಡಿದಂಥ ಒಂದು ಪೆಟ್ಟಿಗೆ ಒಳ ಮೈಮೇಲ್ಗೆ ಕಪ್ಪು ಬಣ್ಣವನ್ನು ಬಳಿದಿರ್ತಾರೆ ಮತ್ತು ಪೆಟ್ಟಿಗೆಗೆ ಪಾರದರ್ಶಕ ಗಾಜಿನ ಮುಚ್ಚಳವನ್ನು ಹಾಕಿರುತ್ತಾರೆ. ಆ್ಯಂಡ್ ಪೆಟ್ಟಿಗೆಯೊಳಗೆ ಒಂದು ಸಮತಲ ದರ್ಪಣವನ್ನು ಜೋಡಿಸುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದಂತಹ ಸೂರ್ಯನ ಕಿರಣ ಏನಿರುತ್ತೋ ಅದ್ರ ಮೇಲೆ ಬಿದ್ದು ಬೇಯಿಸಬೇಕಾದ ಆಹಾರ ವಸ್ತುವನ್ನು ಲೋಹದ ಪಾತ್ರೆಯೊಂದರಲ್ಲಿ ಇಟ್ಟು ಪೆಟ್ಟಿಗೆಯೊಳಗೆ ಇರಿಸಲಾಗಿರುತ್ತದೆ. ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಸಮತಲ ದರ್ಪಣ ಏನಿರುತ್ತೋ ಅದರ ಮೇಲೆ ಬಿದ್ದಂತಹ ಕಿರಣ ಏನಾಗುತ್ತೆ, ಒಲೆಯನ್ನು ಬಿಸಿಲಿಗೆ ಇಡಲಾಗುತ್ತದೆ. ಆ್ಯಂಡ್ ದರ್ಪಣವು ಸೌರ ವಿಕಿರಣವನ್ನು ಪ್ರತಿಫಲಿಸಿ ಪಾತ್ರೆಯ ಮೇಲೆ ಬೀಳುವಂತೆ ಮಾಡುತ್ತದೆ. ಇದರಿಂದ ಆಹಾರ ಪದಾರ್ಥದ ತಾಪ ಹೆಚ್ಚಿ ಅದು ಬೇಯುತ್ತದೆ. ಅಂದರೆ ಏನು ದರ್ಪಣ ಸಮತಲ ದರ್ಪಣ ಇಟ್ಟಿರ್ತಾರೋ ಅದ್ರ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತೆ ಮಾಡಿರ್ತಾರೆ. ಆ ಒಂದು ನೇರವಾಗಿ ಬಿದ್ದಂತಹ ಬೆಳಕು ಏನಾಗುತ್ತೆ, ಈ ಪಾತ್ರೆ ಒಳಗಡೆ ಇಟ್ಟಿರ್ತಕ್ಕಂಥ ಒಂದು ಅಡಿಗೆನ ಬೇಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೈಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬೆಳೆದಿರುವ ಕಪ್ಪು ಬಣ್ಣ ಹೆಚ್ಚು ಸೌರಶಕ್ತಿಯ ಹೀರುವಿಕೆಗೆ ಕಾರಣವಾಗಿರುತ್ತದೆ. ಗಾಜಿನ ಮುಚ್ಚಳವು ಪೆಟ್ಟಿಗೆಯಿಂದ ಶಾಖ ಹೊರ ಹೋಗದಂತೆ ತಪ್ಪಿಸುತ್ತದೆ. ಪೆಟ್ಟಿಗೆಯ ಒಳಗೆ ಸಂಗ್ರಹವಾದ ಉಷ್ಣ ಶಕ್ತಿಯ ಆಹಾರವನ್ನು ಬೇಯಿಸುತ್ತದೆ ಅಂತಕ್ಕಂಥದ್ದು ಮೇನ್ ರೀಸನ್. ಸೊ ಇಲ್ಲಿ ಎರಡು ಕಾರಣ ಏನಂತಂದರೆ, ಒಂದು ಬ್ಲ್ಯಾಕ್ ಬಣ್ಣವನ್ನು ಹಾಕಿರ್ತಕ್ಕಂಥ ಮೇನ್ ರೀಸನ್ ಏನಂತಂದರೆ ಸೂರ್ಯನ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಪವರ್ ಜಾಸ್ತಿ ಇರ್ತಕ್ಕಂಥ ಈ ಒಂದು ಕಪ್ಪು ಬಣ್ಣಕ್ಕೆ ಹಾಗಾಗಿ ಮಾಡ್ತಾರೆ. ಗಾಜಿನ ಮುಚ್ಚಳ ಏನಕ್ಕೆ ಹಾಕಿರ್ತಾರೆ ಅಂತಂದರೆ ಶಾಖ ಹೊರಗೆ ಹೋಗೋದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಗಾಜಿನ ಒಂದು ಮುಚ್ಚಳವನ್ನು ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯ ಉತ್ಪಾದಿಸಲು ಸೌರಕೋಶವನ್ನು ಡ್ಯಾಶ್ ಜೋಡಿಸಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸರಣಿಯಲ್ಲಿ ಸಮಾನಾಂತರವಾಗಿ ಲಂಬವಾಗಿ ಒತ್ತೊತ್ತಾಗಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ 0.5 ಏನು ವೋಲ್ಟೇಜ್ ಇರುತ್ತೋ ಆ್ಯಂಡ್ 0.7 ವ್ಯಾಟ್ ಅಂತಕ್ಕಂಥದ್ದು ಏನು ಹೊಂದಿರುತ್ತೋ, ಸೊ ಹೀಗೆ ಇರಬೇಕಾದ್ರೆ ಅದೇನು ಮಾಡ್ತಾರೆ, ಒಂದೊಂದು ಸೌರಕೋಶವನ್ನು ಪಕ್ಕ ಸರಣಿಯಲ್ಲಿ ಜೋಡಿಸ್ಕೊಂಡು ಹೋಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರ ಯಾವುದು ಅಂತ ಕೇಳಿದ್ರೆ ಪವನಶಕ್ತಿ, ಸೌರಶಕ್ತಿ, ಬೈಜಿಕ ಶಕ್ತಿ, ಉಷ್ಣಶಕ್ತಿ. ಸೊ ಅಲ್ಲಿ ನೋಡಿದ್ವಿ ಕೃತಕ ಉಪಗ್ರಹಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯ ಮುಖ್ಯ ಆಕಾರ ಯಾವುದಂತಕ್ಕಂಥದ್ದಂತ ನೋಡಿದಾಗ ನಾವು ಸೌರಶಕ್ತಿ ಹೌದಲ್ವ. ಸೊ ನೋಡಿದ್ವಿ ಇಲ್ಲ ಆಲ್ರೆಡಿ ಸೌರಶಕ್ತಿ. ಭೂಭಾಗವನ್ನು ಹಾಗೂ ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಶಕ್ತಿ ಯಾವುದು? ಭೂಭಾಗ ಪ್ಲಸ್ ಜಲಸಂಪತ್ತು. ಜಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಭೂಭಾಗ ಅಂತ ಕೊಟ್ಟಿದ್ದಾರೆ. ಸೂರ್ಯನ ಶಾಖ ಎರಡು ಬಂದಿದೆ. ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದಂಥ ಒಂದು ಶಕ್ತಿ ಯಾವುದಂತ ಹೇಳಿದ್ರೆ ಅದು ಬಂದು ಅಸಮಾನ ಕಾಯಿಸುವಿಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಾಳಿಯ ಚಲನೆ ಉಂಟಾಗುತ್ತೆ. ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗುತ್ತೆ. ಮಾರುತಗಳಿಂದ ಈ ಒಂದು ಪವನ ಶಕ್ತಿ ಉಂಟಾಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಸೌರಶಕ್ತಿ, ಬೈಜಿಕ ಶಕ್ತಿ, ಉಷ್ಣಶಕ್ತಿ ಅಲ್ಲ. ಸೊ ಭೂಭಾಗವನ್ನು ಮತ್ತು ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಏನಾಗುತ್ತೆ, ಗಾಳಿಯ ಚಲನೆ ಉಂಟಾಗಿ, ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗಿ, ಮಾರುತಗಳಿಂದ ಈ ಒಂದು ಪವನ ಶಕ್ತಿಯನ್ನು ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪವನ ಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು ಡ್ಯಾಶ್ಗಿಂತ ಹೆಚ್ಚಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪವನ ಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು ಡ್ಯಾಶ್ಗಿಂತ ಜಾಸ್ತಿ ಇರಬೇಕು. ಎಷ್ಟು ಇರಬೇಕಂತ ಹೇಳೋದಾದರೆ ಸ್ನೇಹಿತರೆ ಅದು ಬಂದು 15 km/ಗಂಟೆ. ಆಪ್ಷನ್ 3. ಉಷ್ಣತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ವಿದ್ಯುತ್ ಶಕ್ತಿ ತಯಾರಿಸುವ ಸ್ಥಾವರ ಯಾವುದು? ಉಷ್ಣತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ವಿದ್ಯುತ್ ಶಕ್ತಿ ತಯಾರಿಸುವಂಥ ಒಂದು ಸ್ಥಾವರ ಯಾವುದು ಅಂತ ಹೇಳೋದು ಬಂದು ಭೂಗರ್ಭ ಉಷ್ಣಶಕ್ತಿ ಸ್ಥಾವರ. ಆಪ್ಷನ್ 1. ಉಷ್ಣಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ಡ್ಯಾಶ್ ಮತ್ತು ಡ್ಯಾಶ್ಗಳಲ್ಲಿ ಹೆಚ್ಚಾಗಿವೆ. ಸೊ ಆದರೆ ನಾನು ಹೇಳಿದಾಗೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ ಒಂದು ಭೂಗರ್ಭ ಉಷ್ಣಶಕ್ತಿ ಜಾಸ್ತಿ ಆಗ್ತಾ ಹೋಗಿದೆ, ಬಟ್ ಬೇರೆ ಕಡೆ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಇಲ್ಲ ಆನ್ಸರ್ನ ಯಾವ್ದು ತೊಗೊಳ್ಬೇಕು? ಆಪ್ಷನ್ 1 ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು.